ನಮಸ್ಕಾರ, ವಂದನೆಗಳು. ವರ್ಷ ಪ್ರತಿ ನಡೆಸುತ್ತಿರುವಂತಹ ಹಲವಾರು ವರ್ಷಗಳಿಂದ ನಾವು ಈ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಭೇಟಿಯಾಗಿ ಅವರಿಗೆ ಹಣ್ಣು ಹಂಪಲು ಉಪಹಾರಗಳನ್ನು ಹಂಚುವಂಥ ಒಂದು ಆಚಾರವನ್ನು ನಾವು ನಡೆಸಿಕೊಳ್ತಾ ಬರುತ್ತಿದ್ದೇವೆ. ಈ ಒಂದು ಆಚಾರ ವಿಚಾರಗಳನ್ನು, ಈ ಒಂದು ಆದರ್ಶವನ್ನು ನಮಗೆ ಕಲಿಸಿಕೊಟ್ಟಂತಹ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನವಾಗಿದೆ ಇವತ್ತಿನ ದಿನ. ಅವರು ಕಲಿಸಿದಂತಹ ಶಿಷ್ಟಾಚಾರಗಳನ್ನು ನಾವು ನಡೆಸಿಕೊಂಡು ಈವರೆಗೆ ಬರುತ್ತಾ ಇದ್ದೇವೆ. ಅವರು ಹೇಳಿದಂತೆ ರೋಗಿಗಳನ್ನು ಸಂದರ್ಶನ ಮಾಡಬೇಕು. ಅದೇ ರೀತಿ ಅಬಲೆಯರಿಗೆ, ನಿರ್ಗತಿಗರಿಗೆ, ಸಂಕಷ್ಟದಲ್ಲಿ ಸಿಲುಕಿದವರಿಗೆ ಅವರನ್ನು ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನು ನೀಡಿ ಅವರಿಗೆ ಬೇಕಾಗುವಂತಹ ಸವಲತ್ತುಗಳನ್ನು, ಸಹಾಯವನ್ನು ಮಾಡಬೇಕೆಂದು ಕಲಿಸಿಕೊಟ್ಟವರು ಪ್ರವಾದಿವರಿಗಳು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಒಂದು ಉಪದೇಶವನ್ನು, ಅವರ ನಡೆಯನ್ನು, ಅವರ ನುಡಿಯನ್ನು ನಾವು ನಡೆಸಿಕೊಂಡು ಹಲವಾರು ವರ್ಷಗಳಿಂದ ಈ ಒಂದು ಆಸ್ಪತ್ರೆಗೆ ನಾವು ರೋಗಿಗಳನ್ನು ಭೇಟಿಯಾಗಿ ಹಣ್ಣು ಹಂಪಲುಗಳನ್ನು ಹಂಚುತ್ತಾ ಬರ್ತಾ ಇದ್ದೇವೆ. ದೇವರು ಅಲ್ಲಾಹನು ಎಲ್ಲರಿಗೂ ಆರೋಗ್ಯವನ್ನು ನೀಡಲಿ, ಆರೋಗ್ಯವನ್ನು ಕಾಪಾಡಲಿ, ಎಲ್ಲ ಸಂಕಷ್ಟಗಳಿಂದ ನಮ್ಮೆಲ್ಲರನ್ನು ಅವನು ರಕ್ಷಿಸಲಿ, ಸಂರಕ್ಷಣೆ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಹಣ್ಣು ಹಂಪಲನ್ನು ನಾವು ಈ ಆಸ್ಪತ್ರೆಯ ಸಿಬ್ಬಂದಿಯವರಿಗೆ ನಾವು ರೋಗಿಯವರಿಗೆ ಕೊಡಲು ಹಸ್ತಾಂತರ ಮಾಡುತ್ತಾ ಇದ್ದೇವೆ. ನಮಸ್ಕಾರ. ಅಸ್ಸಲಾಮು ಅಲೈಕುಂ. ಬದ್ರಿಯಾ ಆಡಳಿತ ಮಂಡಳಿಯಿಂದ ಪ್ರತಿ ವರ್ಷ ಹಣ್ಣು ಹಂಪಲುಗಳನ್ನು ರೋಗಿಗಳಿಗೆ ಹಂಚ್ತಾ ಇದ್ದೀವಿ. ಈ ವರ್ಷವೂ SOS, SSF, KMJ ಹಾಗೂ ಬದ್ರಿಯಾ ಆಡಳಿತ ಮಂಡಳಿ ಎಲ್ಲ ಸೇರಿಕೊಂಡು ಈ ಸಲ ರೋಗಿಗಳಿಗೆ ಹಣ್ಣು ಹಂಪಲು ಹಂಚ್ತಾ ಇದ್ದೀವಿ. ಪ್ರತಿ ವರ್ಷವೂ ಇದೇ ರೀತಿ ಹಂಚ್ಕೊಂಡು ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಕಮಿಟಿ, ಬದ್ರಿಯಾ ಕಮಿಟಿಯಿಂದ SOS, SSF, KMJ ಎಲ್ಲ ಸೇರಿ ಎಲ್ಲರಿಗೂ ಧನ್ಯವಾದಗಳು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದು ಮಾತಿದೆ, ಅಕ್ರಿಮ್ ಜಾರಕ ವಲೌಕಾನ ಕಾಫಿರ. ಒಂದು ಅಂದರೆ ನಿನ್ನ ನೆರೆಹೊರೆಯವನು, ಅಕ್ಕಪಕ್ಕದವನು ಗೈರ್ ಮುಸ್ಲಿಂ, ಅಮುಸ್ಲಿಂ ಆಗಿದ್ದರೂ ಸಹ ಅವನನ್ನು ನೀನು ಭೇಟಿಯಾಗಿ ಸಮಾಚಾರವನ್ನು, ಅವನ ಆರೋಗ್ಯವನ್ನು ವಿಚಾರಿಸಬೇಕು, ಅವನನ್ನು ಗೌರವಿಸಬೇಕೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನುಡಿದಿದ್ದಾರೆ. ಅದೇ ರೀತಿ ಹಸಿದವನಿಗೆ ಉಣಬಡಿಸಬೇಕು, ಅವನಿಗೆ ಉಣ್ಣಿಸಬೇಕು. ಅವನು ನೆರೆಹೊರೆಯವನು, ಅಕ್ಕಪಕ್ಕದ ಮನೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಊಟ ಮಾಡುವವನು ನಮ್ಮವನಲ್ಲ, ನಮ್ಮ ಸಾಲಿಗೆ ಸೇರಿದವನಲ್ಲ ಎಂದು ಪ್ರವಾದಿವರ್ಯರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ. ಅದೇ ರೀತಿ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡಬಾರದು. ತಂದೆ ತಾಯಿಗಳನ್ನು ಯಾವ ರೀತಿ ಗೌರವಿಸುತ್ತಾರೋ ಅದೇ ರೀತಿ ಎಲ್ಲ ಜಾತಿಯ ಹಿರಿಯರನ್ನು ನೀವು ಗೌರವಿಸಬೇಕು, ಎಲ್ಲ ಜಾತಿಯ ಕಿರಿಯರನ್ನು ಕೂಡ ಗೌರವಿಸಬೇಕೆಂದು ಆ ಪ್ರವಾದಿವರ್ಯರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ.